ನಮಸ್ಕಾರ. ಆಫ್ರಿಕಾ ವಿರುದ್ಧದ ಮೂರನೇ ಓಡಿಐ ಪಂದ್ಯಕ್ಕಾಗಿ ವೈಜಾಗ್ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕವು 3 ದೊಡ್ಡ ಗುಡ್ ನ್ಯೂಸ್. ತಂಡಕ್ಕೆ ಎಂಟ್ರಿ ಕೊಟ್ಟನು ವಿಶ್ವದ ನಂಬರ್ 1 ಆಲ್ರೌಂಡರ್. ಹಬ್ಬಿತು ಸಂತೋಷದ ಅಲೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಸೌತ್ ಆಫ್ರಿಕಾ ವಿರುದ್ಧದ ಮೂರನೇ ಓಡಿಐ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕಿರುವ ಆ 3 ದೊಡ್ಡ ಸಿಹಿ ಸುದ್ದಿಗಳಾದರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯು ಪ್ರಸ್ತುತ 1-1 ಸಮಬಲಗೊಂಡಿದೆ. ರಾಂಚಿಯಲ್ಲಿ ನಡೆದ ಮೊದಲ ಏಕದಿನ ಪಂದ್ಯವನ್ನ ಭಾರತ 17 ರನ್ಗಳಿಂದ ಗೆದ್ದರೆ ರಾಯ್ಪುರದಲ್ಲಿ ನಡೆದ ದ್ವಿತೀಯ ಏಕದಿನ ಪಂದ್ಯವನ್ನ ದಕ್ಷಿಣ ಆಫ್ರಿಕಾ 4 ವಿಕೆಟ್ಗಳಿಂದ ಗೆದ್ದುಕೊಂಡಿತು. ಹೀಗಾಗಿ ಮೂರನೇ ಮತ್ತು ಅಂತಿಮ ಪಂದ್ಯದಲ್ಲಿ ಗೆಲ್ಲುವ ತಂಡಕ್ಕೆ ಸರಣಿ ಕೈ ಸೇರಲಿದೆ. ಅಂದರೆ ಈ ಪಂದ್ಯವನ್ನ ಯಾವ ತಂಡ ಗೆದ್ದರೂ ಅದು ಟ್ರೋಫಿಯನ್ನ ಎತ್ತಿ ಹಿಡಿಯಲಿದೆ. ಹೀಗಾಗಿ ಈ ಪಂದ್ಯವನ್ನ ಶತಾಯಗತಾಯ ಗೆದ್ದು ಟೆಸ್ಟ್ ಸರಣಿಯ ಸೋಲಿಗೆ ಸೇಡಿ ತೀರಿಸಿಕೊಳ್ಳುವ ಇರಾದೆಯಲ್ಲಿ ಮೆನ್ ಇನ್ ಬ್ಲೂ ಪಡೆ ಇದೆ ಸ್ನೇಹಿತರೆ. ಇನ್ನು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರನೇ ಮತ್ತು ಕೊನೆಯ ಓಡಿಐ ಪಂದ್ಯ ಇದೇ ಡಿಸೆಂಬರ್ 6ರಂದು ಅಂದ್ರೆ ನಾಳೆ ನಡೆಯಲಿದೆ. ಇನ್ನು ಈ ಪಂದ್ಯ ವಿಶಾಖಪಟ್ಟಣಂನ ಡಾಕ್ಟರ್ ವೈಎಸ್ ರಾಜಶೇಖರ್ ರೆಡ್ಡಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಮತ್ತು ಈಗಾಗಲೇ ಮೂರನೇ ಓಡಿಐ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾ ವೈಜಾಗ್ ತಲುಪಿದೆ ಮತ್ತು ಟೀಂ ಇಂಡಿಯಾಗೆ ಈ ಹಂತದಲ್ಲಿ 3 ದೊಡ್ಡ ಸಿಹಿ ಸುದ್ದಿಗಳು ಕೂಡ ಸಿಕ್ಕಿವೆ. ಹಾಗಾದ್ರೆ ಆ 3 ದೊಡ್ಡ ಶುಭ ಸುದ್ದಿಗಳು ಯಾವುವು ಅಂತ ನೋಡ್ತಾ ಬರುವುದಾದ್ರೆ ಮೊದಲನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ವಿರಾಟ್ ಕೊಹ್ಲಿಯ ವಿಚಾರವಾಗಿ. ಹೌದು, ಏಕದಿನ ಕ್ರಿಕೆಟ್ ನ ಸರದಾರ, ಓಡಿಐ ಫಾರ್ಮೆಟ್ ನಲ್ಲಿ ಅತಿ ಹೆಚ್ಚು ಶತಕಗಳ ರಣಧೀರ, ಎದುರಾಳಿಗಳಿಗೆ ವಿರಾಟ ರೂಪ ತೋರಿಸುವ ವೀರಾಧಿವೀರ, ಚೇಸ್ ಮಾಸ್ಟರ್, ಹೀಗೆ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವ ವಿರಾಟ್ ಕೊಹ್ಲಿ ಇದೀಗ ಹಳೆಯ ಹುಲಿಯಾಗಿ ಗರ್ಜಿಸುತ್ತಿದ್ದಾರೆ. ರಾಂಚಿಯಲ್ಲಿ ವಿರಾಟ್ ರವರ ಹಳೆಯ ಆಟವನ್ನ ನೆನಪಿಸುವಂತಿತ್ತು. ಬಾಡಿ ಲ್ಯಾಂಗ್ವೇಜ್, ಕಾನ್ಫಿಡೆನ್ಸ್, ಅಗ್ರೆಸಿವ್, ಫಿಯರ್ಲೆಸ್ ಆಟ, ಬೀಸ್ಟ್ ಮೂಡ್ ಎಲ್ಲವನ್ನ ನೋಡಿದ್ರೆ ಕೊಹ್ಲಿಯ ಪ್ರೈಮ್ ಟೈಮ್ ನಲ್ಲಿ ಇದ್ದಂತೆ ಕಂಡು ಬಂದರು. ಇದೀಗ ಕೊಹ್ಲಿಯ ಇದೇ ಆಟವು ಮೂರನೇ ಓಡಿಐ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ದೊಡ್ಡ ಗುಡ್ ನ್ಯೂಸ್ ತಂದುಕೊಟ್ಟಿದೆ ಸ್ನೇಹಿತರೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿರುವ ವಿರಾಟ್ ಈಗ ರೆಡ್ ಹಾಟ್ ಫಾರ್ಮ್ ನಲ್ಲಿದ್ದಾರೆ. ಇನ್ನು ಎರಡನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ನಿತೀಶ್ ಕುಮಾರ್ ರೆಡ್ಡಿ ರವರ ವಿಚಾರವಾಗಿ. ಹೌದು, ನಿತೀಶ್ ರೆಡ್ಡಿ ಮೊದಲ 2 ಓಡಿಐ ಪಂದ್ಯಗಳಲ್ಲಿ ಬೆಂಚ್ ಕಾದಿದ್ದರು. ಆದರೆ ಇದೀಗ ಮೂರನೇ ಓಡಿಐ ಪಂದ್ಯದ ಮೂಲಕ ತಂಡಕ್ಕೆ ಕಮ್ ಬ್ಯಾಕ್ ಮಾಡಲಿದ್ದಾರೆ. ಲೋಕಲ್ ಬಾಯ್ ಆಗಿ ಕಣಕ್ಕಿಳಿಯಲಿರುವ ರೆಡ್ಡಿ ಈ ಪಿಚ್ ಗೆ ಸೆಟ್ ಆಗಲಿದ್ದಾರೆ. ಇದು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು. ಇನ್ನು ಮೂರನೇ ಮತ್ತು ಕೊನೆಯ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ಟೀಂ ಇಂಡಿಯಾದ ವಿಚಾರವಾಗಿ. ಹೌದು ಸ್ನೇಹಿತರೆ, ಟೀಂ ಇಂಡಿಯಾ ಈಗಾಗಲೇ ಸರಣಿಯಲ್ಲಿ 1 ಪಂದ್ಯವನ್ನ ಗೆದ್ದುಕೊಂಡಿದೆ. ಇದೀಗ ಮೂರನೇ ಓಡಿಐ ಪಂದ್ಯವನ್ನ ಗೆದ್ದುಕೊಂಡು ಟ್ರೋಫಿಯನ್ನ ಎತ್ತಿ ಹಿಡಿಯುವ ಮೂಲಕ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಟ್ರೋಫಿಯ ಉಡುಗೊರೆಯನ್ನ ನೀಡುವುದು ಕೂಡ ಒಂದರ್ಥದಲ್ಲಿ ಗುಡ್ ನ್ಯೂಸ್ ಆಗಿರಲಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.